City Lorry Owners and Agent Association, Vice President Maratha Kshatriya Mahasangha. ದಯವಿಟ್ಟು ಮಿಸ್ಟರ್ ಪ್ರದೀಪ್ ದುಷ್ಯಂತ್ ಪ್ರದೀಪ್ ನಮ್ಮ ಕೋಡಿಪಳ್ಳಿಯ ಸೋಷಿಯಲ್ ಲೀಡರ್ ಹಾಗೂ ನಮ್ಮ ಭಾವಿ ಕಾರ್ಪೊರೇಟರು ಹಲವಾರು ಒಳ್ಳೆ ಕಾರ್ಯಕ್ರಮನ ನಡೆಸ್ಕೊಡ್ತಾ ಬಂದಿದ್ದಾರೆ, ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂತ ಬಂದಿದ್ದಾರೆ. ನಮ್ಮ ರವಿಶಂಕರ್ ಸರ್ ಬಗ್ಗೆ ಒಂದೆರಡು ಮಾತಾಡಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ರವಿಶಂಕರ್ ಸರ್ ಬಂದು ನಮ್ಮ ಇಡೀ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿನ ಅಧಿಪತಿ. ಈಗ ಮೊನ್ನೆ ಎಲೆಕ್ಷನ್ ಅಲ್ಲಿ ಅವರು ಅತಿ ಹೆಚ್ಚಿನ ಮತಗಳಿಂದ ಅವರು ಗೆದ್ದಿದ್ದಾರೆ. ಇಡೀ ನಮ್ಮ ಕರ್ನಾಟಕ ಸರ್ಕಾರದ ಅವರು ನಿರ್ದೇಶಕರು ಕೂಡ ಈಗ ನಿರ್ದೇಶಕರಾಗಿ ಮೊನ್ನೆ ಆಯ್ಕೆಯಾಗಿದ್ದಾರೆ. ಇವತ್ತು ನಾವು ಏನು ದಿನನಿತ್ಯ ವಸ್ತುಗಳನ್ನ ಬಳಸ್ತೀವೋ, ಹಾಲು, ತರಕಾರಿ, ದವಸ ಧಾನ್ಯಗಳು, ನೀರು, ಮೆಡಿಕಲ್ ಐಟಮ್ಸ್ ಏನೇನ್ ಬಳಸ್ತೀವೋ, ಇವತ್ತು ನಮ್ಮ ರವಿಶಂಕರ್ ಸರ್ ಅದಕ್ಕೆಲ್ಲದಕ್ಕೂ ಕೂಡ ಲೀಡರು. ಇವತ್ತು ಇಲ್ಲಿ ಒಂದು ವಿಡಿಯೋ ಮಾಡಿಬಿಟ್ಟು ನಾಳೆಯಿಂದ ಎಲ್ಲಾ ಟ್ರಾನ್ಸ್ಪೋರ್ಟ್ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ನಾಳೆಯಿಂದ ಒಂದು ಗಾಡಿ ಕೂಡ ಬೆಂಗಳೂರಲ್ಲಿ ಓಡಾಡೋದಿಲ್ಲ. ಆ ತರ ಒಂದು ಕೆಪಾಸಿಟಿ ಮತ್ತೆ ಒಳ್ಳೆ ವ್ಯಕ್ತಿತ್ವ ಮನುಷ್ಯ. ದಿನದ 24 ಗಂಟೆ ಯಾರೇ ಆಗ್ಲಿ, ಮೊನ್ನೆ ಇದರಲ್ಲಿ ಕುಣಿಗಲ್ಲಲ್ಲಿ ಪಾಪ ಯಾರೋ ಬಡ ಹೆಂಗ್ಸು ಒಂದು ಸುಣ್ಣ ಬೇಯಿಸಿ ಜೀವನ ಮಾಡ್ತಾ ಇದ್ರು. ಅವ್ರಿಗೆ ಸುಣ್ಣ ಎರಡು ಕಣ್ಣು ಕೊಟ್ಟು ಆ ಎಮ್ಮನಿಗೆ ಚಿಕ್ಕ ಮಕ್ಕಳಿದ್ದಾರೆ ಇಬ್ರು. ಆತನಿಗೆ ಧನ ಸಹಾಯ ಮಾಡಿದಂತ ದೊಡ್ಡ ಮೇರು ವ್ಯಕ್ತಿತ್ವದ ವ್ಯಕ್ತಿ ನಮ್ಮ ರವಿಶಂಕರ್ ಸರ್. ಅದೇ ರೀತಿ ನಮ್ಮ ಅಖಿಲ ಕರ್ನಾಟಕ ಬ್ಯೂಟಿಷಿಯನ್ ಸಂಘದ ಅಧ್ಯಕ್ಷರು ಶ್ರೀಮತಿ ರಾಜೇಶ್ವರಿ ಮೇಡಮ್, ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕು. ಹೆಣ್ಮಕ್ಳು ದಯವಿಟ್ಟು ಕೇಳಿಸ್ಕೋಬೇಕು. ಇವರು ನಮ್ಮ ಬ್ಯೂಟಿ ಪಾರ್ಲರ್ ಇದೆಯಲ್ಲ ಅದಕ್ಕೆಲ್ಲದಕ್ಕೂ ಅಧಿಪತಿ, ಇವರೇ ಪ್ರೆಸಿಡೆಂಟ್. ಇವರು ಹಲವಾರು ಯುವ ಮಕ್ಕಳಿಗೆ ಫ್ರೀ ಇನ್ಶೂರೆನ್ಸ್ ಮಾಡ್ತಾರೆ, ಫ್ರೀ ತರಬೇತಿ ಕೊಡ್ತಾರೆ. ತುಂಬಾ ಒಳ್ಳೆ ಸೋಷಿಯಲ್ ವರ್ಕರ್. ಆದ್ರಿಂದ ಇವತ್ತು ನಾವು ಅವ್ರನ್ನ ಕೂಡ ಬರಮಾಡ್ಕೊಳ್ತಾ ಇದೀವಿ. ನಮ್ಮ ಕೃಷ್ಣೇಗೌಡರು, ಬೆಂಗಳೂರು ಸಿಟಿ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ನ ಕಾರ್ಯದರ್ಶಿಗಳು, ತಾವು ದಯವಿಟ್ಟು ವೇದಿಕೆ ಮೇಲೆ ಕೃಷ್ಣೇಗೌಡ್ರೆ. ಕೃಷ್ಣ, ನಮ್ಮ ಗಣೇಶ್, ಮಾಲೀಕರು ಷಣ್ಮುಗವೇಲು ಟ್ರಾನ್ಸ್ಪೋರ್ಟ್. ನಮ್ಮ ತ್ರಿಪಾಠಿ ಸರ್, ಇವರು ನಮ್ಗೆ ಅನ್ನದಾತರು, ದೊಡ್ಡ ಟ್ರಾನ್ಸ್ಪೋರ್ಟ್ ಓನರ್ ಇವರು. आपको लिए स्वागत है साहब. ನಮ್ಮ ಮಧು SM ಲಾಜಿಸ್ಟಿಕ್ ಪ್ರೊಪ್ರೈಟರ್, ಸುಮಾರು ಜನಕ್ಕೆ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡ್ತಿರಕ್ಕಂಥದ್ದು ನಮ್ಮ ಮಧು ಸರ್ ಹೆಮ್ಮೆ. ಹಲವಾರು ಜನಕ್ಕೆ ಇವರು ಜೀವನಕ್ಕೆ ದಾರಿಯಾಗಿದ್ದಾರೆ. ಈಗ ನಮ್ಮ ಅತಿಥಿಗಳನ್ನ ಬರಮಾಡ್ಕೊಂಡ್ಮೇಲೆ ಶ್ರೀಯುತ ನಮ್ಮ ರಾಮ್ ಸಾರ್ ಅವರ ಮಗಳು ಶ್ರೀ ಶ್ರೇಯರವರು ಹಾಡಿನ ಮೂಲಕ ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಕುಮಾರಿ ಶ್ರೇಯ. महाकाव्यनाटकादिप्रियं मूषिकवाहनमोदकाप्रियं महाकाव्यनाटकादिप्रियं मूषिकवाहनमोदकाप्रियं महागणपतिं मनसा स्मरामि वसिष्ठवामदेवादिवन्दितमहागणपतिम्. Shreya, thank you so much for the wonderful ಸ್ವಾಗತ ಸಾಂಗ್ ಆಡೋದಕ್ಕೆ. ಎಲ್ಲ ಪಾಲಕರಲ್ಲಿ ಒಂದು ವಿನಂತಿ, ಯಾಕೆ ನಿಮ್ಮ ಮಕ್ಕಳನ್ನ ಇಂಥ ಫಂಕ್ಷನ್ ಕರ್ಕೋಬೇಕಂದ್ರೆ ಒಂದು ಸ್ಟೇಜ್, ಮಕ್ಕಳಿಗೆ ಒಂದು ಸ್ಟೇಜ್ ಕರೇಜ್ ಬರುತ್ತೆ ಇದರಿಂದ. ಆ್ಯಂಡ್ ದೇ ವಿಲ್ ಬಿಕಮ್ ಮೋರ್ ಸೋಷಿಯಲ್ ವೆನ್ ದೇ ಸ್ಟಾರ್ಟ್ ಇಂಟ್ರಾಕ್ಟಿಂಗ್. ಇಲ್ಲ ಅಂತಂದರೆ ಬರೀ ಮೊಬೈಲು TV ಆಗಿಬಿಟ್ಟಿದೆ. ಸೊ ಇಂಥ ಫಂಕ್ಷನ್ಗಳಿಗೆ ನಿಮ್ಮ ಮಕ್ಕಳನ್ನು ಯಾವಾಗಲೂ ಕರ್ಕೊಂಡು ಬರ್ತಾ ಇರಿ ಜೊತೆಗೆ.
ಕುಮಾರಿ ಸಾನ್ವಿಯಿಂದ ಒಂದು ಸಣ್ಣದಾದ ಒಂದು ಪ್ರದರ್ಶನ, ನೃತ್ಯ ಪ್ರದರ್ಶನ. ಇದು ಸಪ್ಪ ಬಿಟ್ಟೆ ಕೊಲ್ತಗಡ Instagram లో నా ఫాలోయింగ్ చూసావంటే మైండ్ బ్లోయింగ్ ఊదరాలే ವಂಡರ್ಫುಲ್ ಡಾನ್ಸ್, ವೆರಿ ಜಿಮ್ನಾಸ್ಟಿಕ್, ವೆರಿ ಎನರ್ಜೆಟಿಕ್. ದಯವಿಟ್ಟು ಈ ಕಡೆ ಬಂದ್ರೆ ಈಗ ಕರಾಟೆ ಪ್ರದರ್ಶನ ಇದೆ. ಬೆಂಕಿ, ಫೈರ್ ಸ್ಟಿಕ್. ಎಷ್ಟು ದಿನ ಆಯ್ತು ಟ್ರೈನಿಂಗ್ ತಗೋತಾ ಇದು? ಎಷ್ಟು ದಿನ ಆಯ್ತು ಟ್ರೈನಿಂಗ್ ತಗೋದಕ್ಕೆ? Good, and thank you for the trainer also. Thank you so much. ಎಲ್ಲರಿಗೂ ನನ್ನ ಆತ್ಮೀಯ ಕ್ರೀಡಾಪಟುಗಳಿಗೆ ಮತ್ತು ವೇದಿಕೆ ಮೇಲೆ ಕೂತಿರುವಂತೆಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಹಾಗೂ ನನ್ನ ಮುಂದೆ ಕೂತ ಹಿರಿಯರಿಗೆ
ಮತ್ತು ಸಣ್ಣ ಪುಣ್ಣ ಚಿಕ್ಕ ಹುಡುಗರಿಗೆ ನಮಸ್ಕಾರಗಳು. ಈ ಆಟ ಆರ್ಗನೈಸ್ ಮಾಡಿದ್ದು ಅರ್ಜುನ ಅಕಾಡೆಮಿಗೆ ಅಭಿನಂದನೆ ಸಲ್ಲಿಸ್ತೇನೆ ಫಸ್ಟ್ ನಾನು. ಇಲಾಖೆ ನಾವು ಆರ್ಗನೈಸ್ ಮಾಡಿದ್ದಾರೆ, ತುಂಬ ಅಭಿನಂದನೆಗಳು ಮತ್ತೊಮ್ಮೆ ಸಲ್ಲಿಸ್ತೇನೆ ಅವರಿಗೆ. ಈ ಬ್ಯಾಡ್ಮಿಂಟನ್ ಆಟ ಸ್ಟಾರ್ಟ್ ಆಗಿದ್ದು 19ನೇ ಸೆಂಚುರಿ ಅನಿಸುತ್ತೆ, ಮೋಸ್ಟ್ಲಿ 19ನೇ ಸೆಂಚುರಿಯಲ್ಲಿ ಸ್ಟಾರ್ಟ್ ಆಗಿದ್ದು. ಆಕ್ಚುಲಿ ಇದು ಬ್ರಿಟಿಷ್ ಅವರು ಇಂಡಿಯಾಲಿ ಸ್ಟಾರ್ಟ್ ಮಾಡಿದ್ರು. ಪೂನೆಯಲ್ಲಿ ಒಬ್ಬಟ್ಟು ಆಡಬೇಕಾದ್ರೆ ಈ ಕಪ್ಪಿಗೆ ಬ್ಯಾಡ್ಮಿಂಟನ್ ಹೆಸರು ಬರೋದಕ್ಕೆ ಪೂನೆ ಅಂತ ಫಸ್ಟ್ ಹೆಸರಿತ್ತು. ಆಮೇಲೆ ತಿರ್ಗಾ ಬ್ರಿಟಿಷರು ಇಂಡಿಯಾದ ಆಡಿದಾಗ ಬ್ಯಾಡ್ಮಿಂಟನ್ ಆಯಿತು. 1934ನೇ ಇಸ್ವಿಲಿ ಬ್ಯಾಡ್ಮಿಂಟನ್ ಒಂದು 12-8 ಸಂಸ್ಥೆಗಳು ಸೇರಿ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಮಾಡಿದ್ರು. ಇಂಡಿಯಾ ಅದೆಲ್ಲ 1936ನೇ ಇಸ್ವಿಲಿ ಅದು ಅಂಗಸಂಸ್ಥೆ ಆಯಿತು. 1992ನೇ ಇಸ್ವಿಗೆ ಈ ಬ್ಯಾಡ್ಮಿಂಟನ್ ಒಲಿಂಪಿಕ್ಸ್ಗೆ ಜಾಯ್ನ್ ಆಯಿತು. ಅದ್ರಲ್ಲಿ ನಮ್ಮ ಭಾರತೀಯರಾದ ಪ್ರಕಾಶ್ ಪಡುಕೋಣೆ, PV ಸಿಂಧು, ಅನೀಸ್ ನೆಹ್ರೆಲ್ಲ ವಿಶ್ವವಿಖ್ಯಾತ ಆಗಿದ್ದಾರೆ. ಅದೇ ರೀತಿ ನಮ್ಮ ಅರ್ಜುನ್ ಅಕಾಡೆಮಿಯವರು ಇವತ್ತು ಎಲ್ಲ ಹುಡುಗರನ್ನ ಟ್ರೈನಿಂಗ್ ಮಾಡಿ ತುಂಬ ಇದು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರೋತ್ಸಾಹಕರಿದ್ದಾರೆ, ಪ್ರಾಯೋಜಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ನನ್ನ 2 ಮಾತಾಡೋದಕ್ಕೆ ವಂದನೆಗಳು. ನಮಸ್ಕಾರ. ರಾಜೇಶ್ವರಿ ಮೇಡಮ್ ಅವರ ತಾವು ಒಂದೆರಡು ಮಾತುಗಳನ್ನು ಹೇಳ್ಬೇಕು. ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಒಂದು ಜೋರಾಗಿ ಕ್ಲಾಸ್ ಮಾಡೋಣ ಈ ಒಂದು ಕಾರ್ಯಕ್ರಮಕ್ಕೆ. ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ನಮ್ಮ ಅಖಿಲ ಕರ್ನಾಟಕ ವತಿಯಿಂದ ಹೃದಯಪೂರ್ವಕವಾದ ವಂದನೆಗಳು. ನಮ್ಗೆ ಈ ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಾವೆಲ್ಲ ಬ್ಯೂಟಿಷಿಯನ್ಸ್. ನಮ್ಗೆ ಈ ಒಂದು ವೇದಿಕೆಯನ್ನು ಆಹ್ವಾನ ಮಾಡಿರೋದು ರಾಜೇಶ್ ಸರ್. ನಿಜವಾಗ್ಲೂ ತುಂಬಾ ಗ್ರೇಟ್. ಏನಕ್ಕಂದ್ರೆ ಈ ಒಂದು ಬಿಸಿ, ನಮ್ಗೆಲ್ಲ ಲೈಫ್ ತುಂಬಾ ಬಿಸಿ ಇರ್ತೀವಿ, ಬಟ್ ಇದ್ರಲ್ಲೂ ಒಂದು ನಮ್ಗೆ ಗೇಮ್ ಅಂತ ಮಕ್ಳು ಕೊಟ್ಟು ಮಕ್ಕಳ ಆಟ ನೋಡೋದು ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಬೆಳಗ್ಗೆ ಎದ್ರೆ ಬಿಸಿ ಫ್ಯಾಮಿಲಿ, ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಮತ್ತೆ ಅನೇಕರು ತುಂಬಾ ಕೆಲಸದಲ್ಲಿ ಇರ್ತೀವಿ. ಬಟ್ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಇದನ್ನ ಅರೇಂಜ್ ಮಾಡೋದು ಬಹಳ ಕಷ್ಟ. ಏನಕ್ಕಂದ್ರೆ ನೋಡೋರ್ಗ್ ಸುಮ್ನೆ ಖುಷಿ ಅನ್ಸುತ್ತೆ ಅಷ್ಟೇ, ಈಸಿ. ಬಟ್ ಕಾರ್ಯಕ್ರಮ ಮಾಡೋದು ತುಂಬಾನೇ ಕಷ್ಟ. ಆ ಒಂದು ಕಾರ್ಯಕ್ರಮದಲ್ಲಿ ರಾಜೇಶ್ ಸರ್ ಆಗ್ಲಿ, ಅವ್ರ ಟೀಮ್ ಆಗ್ಲಿ, ಅವ್ರಿಗೆಲ್ಲರಿಗೂ ಒಂದು ಜೋರಾಗಿ ಕ್ಲಾಪ್ಸ್ ಬರ್ಲಿ. ಥ್ಯಾಂಕ್ ಯು. ಜಾಸ್ತಿ ಭಾಷಣ ಮಾಡಲ್ಲ, ಸ್ವಲ್ಪ ಕೊಟ್ಟಿದ್ದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. त्रिपाठी जी, आप 1-2 शब्द कहेंगे तो बहुत अच्छा रहेगा हमारे लिए. 2 मिनट के लिए प्लीज. थैंक यू. ಹಲೋ, ಎಲ್ಲರಿಗೆ ನಮಸ್ಕಾರ. ನಮಗೆ ಸ್ವಲ್ಪ ಕನ್ನಡ ಕಮ್ಮಿ ಬರುತ್ತೆ. ಇದು ಗೇಮ್ ಚೆನ್ನಾಗಿ ಮಾಡಿದ್ದೀರಾ, ಇದು ಸಪೋರ್ಟ್ ಮಾಡಬೇಕು. ಎಲ್ಲ ಜನ ಬಂದಿದ್ದೀರಾ ನೋಡಿಗೆ, ಫುಲ್ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಇನ್ನೊಂದು 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜೇಶ್ ಅವರು ಲಾರಿ ಮಾಲೀಕರು ಮತ್ತು ಕೆಂಗೇರಿ ಟ್ರಾನ್ಸ್ಪೋರ್ಟ್ ಮಾಲೀಕರು. ಆ ಕೆಲಸದಲ್ಲೂ ಇಷ್ಟೊಂದು ಆರ್ಗನೈಸ್ ಮಾಡ್ತಾರೆ ಅಂದ್ರೆ ಅವ್ರ ಸಂಘಟನೆಗೆಲ್ಲ ಧನ್ಯವಾದ ಹೇಳಲೇಬೇಕಾಗುತ್ತೆ. ಒಂದು ವರ್ಷದಿಂದ ಮಾಡ್ತಾನೆ ಇದ್ದಾರೆ, ಆರ್ಥಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಆರ್ಗನೈಸರ್ ಮಾಡಿ ಇವನ್ನ ಪ್ರಾಯೋಜಕ ಕರ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಇಷ್ಟು ಬಿಸಿಲು ಮಾಡ್ತಾರೆ. ಬೇಕಾದ್ರೆ ನಾವು ಅವ್ರಿಗೆ ಇನ್ನೊಂದು ಸಲ ಧನ್ಯವಾದ ಹೇಳ್ಬೇಕು, ಅಭಿನಂದನೆ ಹೇಳ್ಬೇಕಾಗುತ್ತೆ. ಮತ್ತು ಸಂಘಟಕರಿಗೆ ಎಲ್ಲರಿಗೂ, ಆಡಿದ ಎಲ್ಲ ಕ್ರೀಡಾಪಟುಗಳಿಗೆ. ಮತ್ತು ಇನ್ನೊಂದು, ಈ ಆಟನೂ ಆರ್ಡಿನರಿ ಆಟ ಅಲ್ಲ, ಅದು ವಿಶೇಷವಾದ ಆಟ. ಇದು ಅಂದರೆ ಬೇರೆ ಕ್ರಿಕೆಟ್ ಆಡೋದಕ್ಕೂ ವಾಲಿಬಾಲ್ ಆಡೋದಕ್ಕೂ ವ್ಯತ್ಯಾಸ ಇದೆ. ಇದರಲ್ಲಿ ಚಾಣಕ್ಯ ಇರಬೇಕು, ಪವರ್ ಇರಬೇಕು, ಬುದ್ಧಿ ಶಾರ್ಪ್ ಆಗಿರಬೇಕು. ಇದೆಲ್ಲ ಚೆನ್ನಾಗಿದೆ. ಬಟ್ ಇದಕ್ಕೆಲ್ಲ ಅವರು ಪ್ರಯೋಜನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಧನ್ಯವಾದ ಹೇಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಂಡಕ್ಟ್ ಮಾಡೋ ಕಮಿಟಿ ಅವರು ಶ್ರೀರಾಮ್ ಒಂದೆರಡು ಮಾತುಗಳನ್ನು ಹೇಳ್ಬೇಕು ಕೇಳ್ಕೊಳ್ತೀನಿ. Good evening all. So we would like to thank each and everybody who has participated in the game, as well as parents, friends, and the organizers committee. Especially special thanks to Mr. Ganesh from Arjuna Club for organizing this wonderful event, and thanks to the guests who have come all this way to make this event happening. Thank you once again, and special thanks to Mr. Rajesh for encouraging us to do such type of event. Thank you.
Since one of the conducting committee team member is speaking, I would like to take one thing forward here. There was a demand from Shaileja, I think. Next time ನೀವು ಈ ಸಲ ಹಿಂಗ್ ಮಾಡಿದಿರಲ್ಲ ಮೆನ್ಸ್ ಅಂಡ್ ಲೇಡೀಸ್, ನೆಕ್ಸ್ಟ್ ಟೈಮ್ ದೇ ಹ್ಯಾವ್ ರಿಕ್ವೆಸ್ಟೆಡ್ ಟು ಕಂಡಕ್ಟ್ ಡೆಡಿಕೇಟೆಡ್ ಟೂರ್ನಮೆಂಟ್ ಫಾರ್ ಲೇಡೀಸ್ ಆಲ್ಸೋ. ಸೊ ದಾಟ್ ಐ ವುಡ್ ರಿಕ್ವೆಸ್ಟ್, ಐ ಥಿಂಕ್ ಯು ಶುಡ್ ಟೇಕ್ ಇಟ್ ಫಾರ್ವರ್ಡ್. ಇದನ್ನ ನಾವು ಏನು ಬೇರೆ ಬೇರೆ ಮಾಡೋದಂತಿಲ್ಲ, ಬಟ್ ಒಂದು ಡೆಡಿಕೇಟೆಡ್ ಆಗಿ ಮಾಡಿದ್ರೆ ಇನ್ನೂ ತುಂಬಾ ಜನ ಗರ್ಲ್ಸು ಅಥವಾ ಹೆಣ್ಮಕ್ಳು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ರಾಜೇಶ್, ದ ರೆಸ್ಪಾನ್ಸಿಬಲ್ ಲೈಸ್ ಆನ್ ಯು ನೌ. ಥ್ಯಾಂಕ್ ಯು. ಇನ್ನು ಸನ್ಮಾನ ಕಾರ್ಯಕ್ರಮ ಗಣೇಶ್ ಅವರು ಮತ್ತೆ ಶ್ರೀರಾಮ್ ಅವರು ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ತಾವು ಟೈಮ್ ಅನ್ನು ತೆಗೆದುಕೊಂಡು ಬಂದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ ಸರ್. ಪ್ರದೀಪ್ ಅವರಿಗೆ ಶಾಲು ಓದಿಸಿ ಅವ್ರಿಗೆ ಕೇಳ್ಕೊತೀನಿ. I would request Vandana Varsha madam. Request Dr. Varsha ಅವರು ನಮ್ಮ ರಾಜೇಶ್ವರಿ ಮೇಡಮ್ಗೆ ಸನ್ಮಾನ ಮಾಡಬೇಕಂತ ಕೇಳ್ಕೊತೀನಿ. RV ತ್ರಿಪಾಠಿ ಸರ್ಗೆ ಸನ್ಮಾನಿಸುವಂತ ಕೇಳ್ಕೊಳ್ತೀನಿ. ಗಣೇಶ್ ಸರ್ ದಯವಿಟ್ಟು. ಶ್ರೀ ಕೃಷ್ಣೇಗೌಡ ಸರ್ಗೆ ಆಮೋದಿಸಿ ಸನ್ಮಾನ ಮಾಡಬೇಕು. ಯಾಕಂದ್ರೆ ಇವ್ರ ಸಹಾಯ ಇಲ್ಲದೆ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಬರಲಿಕ್ಕೆ ಕಾರಣ ಇವರು ಮುಖ್ಯ ಕಾರಣ ಆಗುತ್ತೆ. ಟೂರ್ನಮೆಂಟ್ ಸಕ್ಸಸ್ ಆಗ್ಬೇಕಂದ್ರೆ ಇವರೆಲ್ಲ ಮೆಟ್ಟಲು ಅದಕ್ಕೆ ಧನ್ಯವಾದಗಳು ಸರ್.
ಈ ದೀಪಾ ಮೇಡಮ್ ಅವರು ಬರ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಸಕ್ಸಸ್ಫುಲ್. ಥ್ಯಾಂಕ್ ಯು ಸೋ ಮಚ್. ಮಿತ್ರರನ್ನು ಕರ್ಕೊಂಡು ಅವ್ರ ಜೊತೆಗೆ ತಗೊಳ್ತಾ ಇದಾರಲ್ಲ, ಇದೊಂದು ಒಂದು ಹೆಮ್ಮೆ ವಿಷಯ, ಒಂದು ಒಳ್ಳೆ ವಿಚಾರ ಅನಿಸ್ತಿದೆ. and Patil, give them a big hand. Tirtha and Patil. ರಾಜೇಶ್ವರಿ ಮೇಡಮ್ ಅವರು ಬಂದು ಅವ್ರಿಗೆ the runners up from day 16. The runners up. ಚಪ್ಪಾಳೆ ಮಾತ್ರ ನಿಲ್ಕೂಡ್ದು ಚಿಕ್ಕ ಮಕ್ಕಳೇ ಜೋರಾಗಿ ಚಪ್ಪಾಳೆ ತರಬೇಕು. ರನ್ನರ್ಸ್ ಅಪ್ ಫ್ರಮ್ day 16, ತೀರ್ಥ and Patil. ಕೃಷ್ಣೇಗೌಡ ಅವರು ಅವರಿಗೆ ಬಂದು ಬಹುಮಾನ ವಿತರಣೆ ಮಾಡಬೇಕಂತ ಕೇಳ್ಕೊತೀನಿ. ಕೃಷ್ಣೇಗೌಡ ಅವರು ಒಂದು ಗಂಗಾಧರ್ ಅಂಡ್ ಒಂದ್ ಮಾತು ನಾನು ಇಲ್ಲಿ ಬಂದ್ಮೇಲೆ ತಿಳ್ಕೊಂಡ್ಬಿಟ್ಟೆ. ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ನಾನು ಬ್ಯಾಡ್ಮಿಂಟನ್ ಆಡೋರು ಎಲ್ಲರೂ ಕೆಳಗೆ ಇರ್ತಾರೆ ಅಂದ್ಕೊಂಡಿದ್ದೆ, ಎವ್ರಿಬಡಿ ಸೇಮ್ ಅಂದ್ಕೊಂಡಿದ್ದೆ. ಅಂಡ್ ಐ ಥಾಟ್ ದೇರ್ ವಾಸ್ ಎ ಏಜ್ ಲಿಮಿಟ್ ಫಾರ್ ಪ್ಲೇಯಿಂಗ್ ದ ಬ್ಯಾಡ್ಮಿಂಟನ್. ಯಾಕಂತಂದ್ರೆ ಇದೊಂದು ಸ್ಟೆಮಿನಾ. ಸರ್ ಹೇಳ್ದಂಗೆ, ಮಣಿ ಸರ್ ಹೇಳ್ದಂಗೆ, ರವಿ ಸರ್ ಹೇಳ್ದಂಗೆ ಸ್ಟೆಮಿನಾ ಬೇಕು, ಆಮೇಲೆ ಚಾಣಕ್ಯತನ ಬೇಕು. ನಂದೇನೊಂದು ನನ್ನ ಮೈಂಡ್ ಸೆಟ್ ಇತ್ತಲ್ಲ, ಅದು ನೀವು ರಾಂಗ್ ಮಾಡಿಬಿಟ್ರಿ ಇವತ್ತು. Thank you for everyone. Grateful. I really thank all of you for all your support and encouragement. It was a great, happy and moment. Great moment. Thank you. Thank you so much. I would request them to collect the medals too. Give them a big round of applause. ಚಪ್ಪಾಳೆ ಮಾತ್ರ ನಿಲ್ಕೊಡ್ದು. Now I request ತ್ರಿಪಾಠಿ ಸರ್ ಮತ್ತು ಮೇಡಮ್ ಅವರು ಈ ಕಡೆ ಬರ್ಬಂದು ಕೇಳ್ಕೊತೀನಿ. ರಾಜೇಶ್ ಅಂಡ್ ಪ್ರಕಾಶ್ ರನ್ನರ್ಸ್ ಅಪ್. ದಯವಿಟ್ಟು ಪ್ರಕಾಶ್ ಅವರು ಬರ್ಕೊಂಡು ಕೇಳ್ಕೊತೀನಿ. ರನ್ನರ್ಸ್ ಅಪ್ ಫ್ರಮ್ ಅಲ್ಟ್ರಾ ಬೇಸಿಕ್ ಟೀಮ್. ಜೋರಾಗಿ ಚಪ್ಪಾಳೆ ಬಂದು ಕೇಳ್ಕೊತೀನಿ. ಈ ಕಡೆ ಸ್ವಲ್ಪ ಡನ್. Thank you so much, Prakash and Rajesh. Thank you. Now the winners up from Ultra Basic team, Mr. Mani and Avishesh. ಯಾಕಂತಂದ್ರೆ ಇವರು ಸೋಲೋ ಮ್ಯಾಚ್ ಅನ್ನ ಗೆದ್ಕೊಂಡ್ರು ಇವತ್ತು. They fought it so well. They came back in that match very strongly. इस तरफ जाए. The way they came back, it was that final time. Mani and Avishesh. Just for a minute. Avishesh, enjoy the moment. That's what you want to say, I know. But apart from that, what exactly you like about this tournament? I like the crowd. It's very difficult to bring the crowd, especially when you are playing. And seeing all it makes it encouraging. Really enjoy. Thanks to everyone who is over here. Thanks. ಜೋರಾಗಿ ಚಪ್ಪಾಳೆ ತಟ್ಟಬೇಕು. Thank you. Mani, I know you are also part of our organizing committee, but ಇದೊಂದು ಮ್ಯಾಚ್ ಚೆನ್ನಾಗಿ ಆಕ್ಚುಲಿ ಹೋದಂತ ಮ್ಯಾಚ್ ಅನ್ನ ನೀವು ವಾಪಸ್ ತಗೊಂಡ್ಬಂದ್ರೆ. ಸರ್, ಇದು ಆಕ್ಚುಲಿ ನಮ್ಮ ರಾಜೇಶ್ ಅಣ್ಣವರು ರವಿಶಂಕರ್ ಕಪ್ ಇಡಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ರು. ಅದು ಅಷ್ಟಿಷ್ಟಲ್ಲ, ಇದು ಹೆಚ್ಚು ಕಮ್ಮಿ 1.5 ತಿಂಗಳಿಂದ ಪ್ಲಾನ್ ಆಗಿತ್ತು. ಎಲ್ಲರೂ ಆಡ್ಲಿ, ಎಲ್ಲರಿಗೂ ಸಪೋರ್ಟು, ಹಾಗೆ ಚಿಕ್ಕ ಮಕ್ಕಳದ್ದು ಆಡಿಸ್ಬೇಕು ಅಂತ ತುಂಬಾನೇ ಇಷ್ಟಪಟ್ಟಿದ್ರು. ಹಾಗಾಗಿ ಅದರಲ್ಲಿ ಎಲ್ಲರೂ ಸೇರ್ ಆಡೋಣ, ಏಜ್ ಲಿಮಿಟ್ ಏನು ಬೇಡ ಅಂದ್ಬಿಟ್ಟು ಅವರೇ ಪ್ಲಾನ್ ಮಾಡಿದ್ದು ಸಕ್ಸಸ್ ಆಗಿದೆ ಪ್ರೋಗ್ರಾಮ್ ಅಂತೂ ಸರ್.
Thank you, Mani. Thank you so much. Now, intermediate team the runners up, Raj and AB2. Raj and AB2, I would request you to come on the stage. ಜೋರಾಗಿ ಚಪ್ಪಾಳೆ ತರಬೇಕು. His team member has already moved actually, but ಎರಡು ಟ್ರೋಫಿ ನಿಮ್ದು ನಿಮ್ಮ ಪಾತ್ರದ ಎರಡು ಟ್ರೋಫಿ ನೀವೇ ತಗೊಳ್ಳಿ. Thank you so much, Raj. You gave a wonderful performance. You fought very well. Come back strongly next year. Thank you so much. Shashikant and team. ಫೈನಲ್ ಹೊಡೆದಿರೋದು ನಮ್ಮ ಮಕ್ಕಳು ಬ್ಯಾಡ್ಮಿಂಟನ್ ವಿಡಿಯೋನೇ ತೆಗ್ದಿಲ್ಲಲ್ಲ ಪಾನೆ ಅವ್ರು ಇವತ್ತು ಕಪ್ ತಗೊಂಡಿಲ್ಲ, ಬಟ್ ನೆಕ್ಸ್ಟ್ ಟೈಮ್ ತಗೊಳ್ತಾರೆ ನೋಡಿ. The runners up from advanced team, Niranjan and Likith. ಇನ್ನು ಮೂರೇ ವಾರ್ಡು. ಚಪ್ಪಾಳೆ ಮಾತ್ರ ನಿಲ್ಕೊಡುದು ಚಿಕ್ಕ ಮಕ್ಕಳೇ. ಎಷ್ಟು ಚಪ್ಪಾಳೆ ಹೊಡ್ತಾರೆ ಅಷ್ಟು ಹಸಿವು ಆಗುತ್ತೆ. ವಿನ್ನರ್ಸ್ ಅಪ್ ಹಿತೇಶ್ and Tilak. Give them a big round of applause. ಒಂದು ಗೆಲ್ಲೋ ಮ್ಯಾಚ್ ಅನ್ನ ವಾಪಸ್ ಕೊಟ್ಟಿದ್ರು, ಮತ್ತೆ ಸೋಲೋದ ಮ್ಯಾಚ್ ಅನ್ನ ಮತ್ತೆ ವಾಪಸ್ ತಗೊಂಡ್ರು. Give them a big round of applause, guys. ಮಾತು ರೈತೇಶ ಎರಡು ಮಾತು ಹಿತೇಶ್ and Tilak. ಫಸ್ಟ್ ಅಪ್ಪರ್ ಹ್ಯಾಂಡ್ ಇದ್ರಿ, ಗೆಲ್ಲೋ ಮ್ಯಾಚ್. ಯು ಗೇವ್ ಅನ್ ಅಪರ್ಚುನಿಟಿ ಫಾರ್ ದ ಅಪೋನೆಂಟ್ ಟು ಕಮ್ ಬ್ಯಾಕ್. ಮತ್ತೆ ನೀವು ವಾಪಸ್ ಬಂದ್ರಿ. ಫಸ್ಟ್ ಹಾಫ್ ದಲ್ಲಿ ಯು ಆರ್ ವೆರಿ ಅಗ್ರೆಸಿವ್. ಸೆಕೆಂಡ್ ಹಾಫ್ ದಲ್ಲಿ ಶಾಂತಿಯುತ ಮನುಷ್ಯ, एकदम ಶಾಂತ. ನಾವು ಏನ್ ಹೆಂಗಾಗ್ತದೆ, ಬಟ್ ಆ ಒಂದು 3 ಶಾಟ್ಗಳು ನೀವು ವಾಟ್ ಎವರ್ ದ ಶಾಟ್ಸ್ ವಿಚ್ ಯು ಪ್ಲೇಡ್, ಐ ಥಿಂಕ್ ದೋಸ್ ವರ್ ದ ಸಮ್ ಟರ್ನಿಂಗ್ ಪಾಯಿಂಟ್ಸ್ ಆಫ್ ದ ಮ್ಯಾಚ್. ಏನ್ ಹೇಳ್ಬೇಕಾಗ್ತದೆ? ಫಸ್ಟ್ ಹಾಫ್ ನಾನು ಜೋಶಲ್ಲಿ ಆಡಿದ್ರೆ ಲಾಸ್ಟ್ ಫಿನಿಶಿಂಗ್ ಅವ್ನು ಮಾಡ್ತಾನೆ. ಸೊ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಆಡ್ಬೇಕು. ನಾನು ರಶ್ ಮಾಡಿದ್ರೆ ಅವ್ನ ಹಿಂದೆ ಇರ್ತಾನೆ, ಇಲ್ಲ ಅವ್ನ ಹಿಂದೆ ಇದ್ರೆ ನಾನು ರಶ್ ಮಾಡ್ತೀನಿ. 11 o'clock ಆಡ್ತಾರೆ ಇವರು ನೈಟ್. ಆ ಥರ ಅಲ್ಲ, ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ನಮ್ಮ ಕೋಚ್ಗೆ ಆಡ್ಬೇಕಾದ್ರೆ ನಾನು ಭಯಪಟ್ಟು ಹೆಂಗಾಗಿದೆ ಮ್ಯಾಚ್ ಗೆಲ್ಲಬೇಕು ಅಂತ ನಾನು ಕಲ್ತಿರೋದು. ನಾನು ತುಂಬ ಎಕ್ಸ್ಪೀರಿಯನ್ಸ್ ಪಟ್ಟಿರೋದಕ್ಕೆ ನನಗೂ ಹೆಂಗೆ ಆಡಬೇಕು, ಯಾವ ಥರ ಆಡಬೇಕು, ಏನೇ ಆದ್ರೂ ಗಾಬರಿ ಆಗ್ಬಾರ್ದು, ಅದನ್ನು ತಿಳ್ಕೊಂಡು ಆಡ್ಬೇಕಷ್ಟೇ. That was the baseline of MS Dhoni. Keep your cool, keep your calm, and just go for till the end. Thank you so much for your wonderful performance. Thank you. ಅವನು ಮೋನಿಶ್ ಎರಡು ಮಾತು ಮೋನಿಶ್. Big round of applause for Karate Kids. Big round of applause. Monish avare, the trainer for the Karate Kids. Thank you so much, Karate Kids. Thank you so much, Star Boys, Star Girls. Thank you so much. ವೇದಿಕೆ ಮೇಲೆ ನಾನು ಮೋನಿಶ್ ಅವರೇ ಇಷ್ಟು ಚಿಕ್ಕ ಮಕ್ಕಳಿಗೆ ನೀವು ಟ್ರೈನ್ ಮಾಡ್ತೀರಾ, ಅದು ಮತ್ತೆ ಅದು ಫಸ್ಟ್ ಶೋ ಅಂತ ಏನಿತ್ತಲ್ಲ, ದಟ್ ವಾಸ್ ಅಮೇಜಿಂಗ್ ಆಕ್ಚುಲಿ. ಎಷ್ಟು ದಿನದಿಂದ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ನೀವು? ಸರ್ ಆಕ್ಚುಲಿ ನನ್ನ ಸ್ಟೂಡೆಂಟ್ಸಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮಗೆ ಪ್ರೋಗ್ರಾಮ್ ಇದೆ ಅಂತ ಗೊತ್ತಾಗಿದ್ದು ನಮಗೆ ಮಂಡೇ. ವೀಕ್ಲಿ ನಮಗೆ ಇರೋದು ಬರೀ 3 ಕ್ಲಾಸಸ್ ಮಾತ್ರ. ಸೊ 3 ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿ ಅದನ್ನ ಯಶಸ್ವಿಗೊಳಿಸೋದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸ್ಟೂಡೆಂಟ್ಸ್ಗೆ. ಇದೆಲ್ಲ ಸ್ಟೂಡೆಂಟ್ಸ್ ಎಫರ್ಟ್, ನಾನು ಹೇಳ್ಕೊಡ್ತೀನಿ ಅಷ್ಟೇ, ಪ್ರಾಕ್ಟೀಸ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ಐ ಥ್ಯಾಂಕ್ ಆಲ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಮಾಸ್ಟರ್ ಅಭಿಷೇಕ್ ಸನ್ಸೈ, ಆಲ್ಸೋ ಮೈ
His father is our association head, Govind Sensei. We thank everyone and Ganesh sir and also Ravi Shankar sir for giving this opportunity to present my student skills. And thank you everyone and parents for cooperating. Thank you. I also would like to thank the parents of these kids. I don't know how many people have come, but the parents of kids, hats up to you guys also, because ನೀವೊಂದು ಸ್ಫೂರ್ತಿ ತುಂಬಿದ್ದಕ್ಕೆ, ನೀವೊಂದು ಪರ್ಮಿಷನ್ ಕೊಟ್ಟಿದ್ದಕ್ಕೆ, ಅವ್ರು ಇಂಥ ಇದಕ್ಕೆ ಬಂದು ಕರಾಟೆಯನ್ನು ಕಲೀಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಟು ಪೇರೆಂಟ್ಸ್ ಟು ಯು ಟು. ನಿಮ್ಮ ಪೇರೆಂಟ್ಸ್ ಬಂದಿರೋದ್ರಿಂದ ದಯವಿಟ್ಟು ನಿಮ್ಮ ಪೇರೆಂಟ್ಸ್ಗೆ ಹೋಗಿ ನಿಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು, ಆಮೇಲೆ ನಮ್ಮ ಕಡೆಯಿಂದನೂ ಥ್ಯಾಂಕ್ಸ್ ಹೇಳಬೇಕು. ಓಕೆನಾ? ಥ್ಯಾಂಕ್ ಯು. ವೇದಿಕೆ ಮೇಲೆ ನಾನು ಮೇಡಮ್ ಅವ್ರಿಗೆ ಬರಬೇಕು, ಆಮೇಲೆ ಮಿಸಸ್ ತ್ರಿಪಾಠಿ ಅವ್ರಿಗೆ ಬರ್ಬೇಕಂತ ಕೇಳ್ಕೊತೀನಿ, ಮಿಸಸ್ ರವಿಶಂಕರ್ ಅವರು ಬರ್ಬೇಕಂತ ಕೇಳ್ಕೊತೀನಿ. Ladies, final runners up. You have to give them a big round of applause, guys. Savita Prasad and Kavita Bobby. ಎಲ್ಲರೂ ಚಪ್ಪಾಳೆ ತಟ್ಟಬೇಕು, ಒಬ್ಬರು ಮೊಬೈಲ್ ಬಿಟ್ಬಿಡಿ, ಅದನ್ನ ಚಪ್ಪಾಳೆ ತಟ್ಟಿ ದಯವಿಟ್ಟು. ಪ್ಲೀಸ್ ಗಿವ್ ದೆಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. This entire function is going to cover up in YouTube actually. So I would request you to go and watch Arjuna Sports Club. I would request, I will take a meeting. Yes, you approved. Age is just a number, and I think you have given your best. Yes, the opponents were very, they were strong actually, but nevertheless, I think you have also given your best. I would like to thank all the organizers. It is well organized. Thank you so much once again. And we tried our level best, but again we'll come back again, sure. For the next women's tournament, whatever score is going to conduct, we'll surely will come back and win it. Thanks. Thank you so much. Thank you. Now I would request winners of Asha, BS and Shailaja. Give them a big round of applause. The winners of ladies. The winners of ladies final. ಚಪ್ಪಾಳೆ ಮಾತ್ರ ನಿಲ್ಕೊಡ್ದು. ಕೊನೆಯ ಪ್ರೈಸ್ ಇದು, ಕೊನೆಯ ಪ್ರೈಸ್. ಚಪ್ಪಾಳೆ ಮಾತ್ರ ನಿಲ್ಕೊಡ್ದು. ಗಿವ್ ದಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. What is your comments on this tournament and winning ಬಗ್ಗೆ ಆಗಲ್ಲ ಮಾತಾಡೋಣ, but the way they have conducted? Thank you so much for your comments. ಶೈಲಜಾ ಮೇಡಮ್. ನಮ್ಗೆ ಇದು 2 ದಿವಸದ ಮುಂಚೆ ಗೊತ್ತಾಯ್ತು, ರವಿಶಂಕರ್ ಸರ್ದು ಒಂದು ಟೂರ್ನಮೆಂಟ್ ಒಂದು ಕಂಪ್ಲೀಟ್ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಎಲ್ಲ ಆರ್ಗನೈಸರ್ಗೂ ತುಂಬಾ ಥ್ಯಾಂಕ್ಸ್. ಚೆನ್ನಾಗೂ ಆಯ್ತು. ಮತ್ತೆ ಪ್ಲೇಯರ್ಸ್ ಬಂದವ್ರಿಗೆ ಸ್ನಾಕ್ಸ್ ಆಗ್ಲಿ, ಟೀ ಆಗ್ಲಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಮಗೂ ಖುಷಿ ಆಯ್ತು. ಮಹಿಳೆಯರಿಗೂ ಕರೆದು ಒಂದು ಚಾನ್ಸ್ ಕೊಟ್ಟು ಇಲ್ಲಿ ಆಡ್ಸಿದವ್ರೆ ರವಿಶಂಕರ್ ಅವ್ರಿಗೆ, ಅವ್ರ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್. Thank you so much and congratulations. And as you demanded, yes, definitely we will arrange a separate dedicated tournament for ladies and girls. Thank you so much. ಊಟ ರೆಡಿ ಇದೆ, ಕೊನೆಯದಾಗ ಒಂದು ಚಪ್ಪಾಳೆ ತಟ್ಟೆ ಅವ್ರಿಗೆ. Father also. Yeah, thank you. Thank you Savita Prasad, Kavita Bobby and Asha BS and Shailaja. Thank you so much for your wonderful performance on the final. ಕುಲ್ಲುಮಯ್ಯ ಅವ್ರ ಜೊತೆ ಅವ್ರ ತಾತ ಬಂದಿದ್ದಾರೆ. ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಕೊಡ್ಬೇಕಂತ ಕೇಳ್ಕೊತೀನಿ. Deepak, you have come along with your Deepak, 1 second, I'll take 1 minute.
Deepak, is this your first tournament in this here? This is your first tournament ಇದು ನಿಂದು? ಹೇಗೆ ಅನಿಸ್ತಾ ನಿಂಗೆ ಗೆದ್ದು? This is the first time you have won this tournament? This is the second time. How it is organized? ನಿನ್ ಪ್ರಕಾರ ಹೆಂಗೆ ಆರ್ಗನೈಸ್ ಆಗ್ತಾ ಇದೆ? Okay, thank you so much. Thank you, ma'am. ಒಂದೊಂದಾಗಿ ಎಷ್ಟು ತೋರಿಸ್ತಾ ಹೋಗಿ ಮೇಲೆ ಮೇಡಮ್ ಹಾಂ ನಿನ್ನ ಮಕ್ಕ ತೋರಿಸ್ತದ ಹಾಂ ಇದು ಶ್ರೀರಾಮ್ ಅವ್ರದ್ದು ಕಾಮಿಕ್ ವಿರಾಟ್ ಕೊಹ್ಲಿ and ವಿರಾಟ್ ಕೊಹ್ಲಿ once again. ಹಾಂ ಹಾಂ Fukushima. Guillaume. Nice drawing. I think he needs a big round of applause, guys. ದಯವಿಟ್ಟು ಚಪ್ಪಾಳೆ ತಟ್ಟಿ ಅವ್ರಿಗೆ ಗುರುತಿಸ್ಬೇಕು. ಯುರಿಂಜಿ ಯಾವ ಹೆಸರಪ್ಪ ಇವೆಲ್ಲ? This one? Gio. Sanemi. Nice drawing. He's having YouTube channel also. Okay. Rengoku. Okay. ಎಲ್ಲ ಜಪನೀಸ್ ಹೆಸರು ಅನ್ಸ್ತಾ ಇದೆ ಅಲ್ವಾ? Chinese. Akaza. ಬಿಡ ಪುನೀತ್ ಹಚ್ಕೊಂಡು ತರ್ಸ ಬಂದಿಲ್ವಾ ಒಬ್ಬನೇ ಉನಿಗೆ ಹೋಗೋದು ಒಬ್ಬನೇ ಸಾಕು ಬಿಡ ಕರೆಕ್ಟ್ ಇವರ ಮೆಡಲ್ ಹಾಕಿ ಥ್ಯಾಂಕ್ ಯು ಸೋ ಮಚ್ request to go down the rise. ಶಶಿ ಅವರಪ್ಪ Shashi, I think his father is also here. He is also sportsman. Okay. Thank you so much for motivating your son, not only for badminton, for this also too. Yogasana, I have been participating in districts, zonals, states, and now I also got selected for nationals. And also, like, I have done many programs such as handball, state level, and all. And also, I have completed my 4 years in Hindustani music, and I have been selected for Ghosh state level in Mysore. Congratulations, that was great hearing from you. Father. And I request his parents also to join here, please. I would request his parents also to come along with him. Give them a big round of applause. ನಾವು ಇದೊಂದು ಒಂದು ಮೆಡಲ್ ಅಂತಲ್ಲ, ಒಂದು ದ್ರೋಣಾಚಾರ್ಯ ಅವಾರ್ಡ್ ಅಂತೀವಲ್ಲ, ಅದಕ್ಕಿಂತ ಏನು ಕಡಿಮೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಚಿಂಗ್ ದ ಕಿಡ್ಸ್. ನೀವು ನಿಮ್ಮ ಕಡೆಯಿಂದ ಒಂದೆರಡು ಮಾತುಗಳನ್ನು ಹೇಳ್ಬೇಕು. ಆಪರ್ಚುನಿಟಿ ಕೊಟ್ಟಿದ್ದಂತ ಗಣೇಶ್ ಸರ್ಗೆ ಮತ್ತೆ ರವಿಶಂಕರ್ ಸರ್ ಕೊಟ್ಟು ಆಗದಷ್ಟೇ ಅಂತ ಚೆನ್ನಾಗಿ ಆಡಿದ್ರು ಎಲ್ಲ ಗೇಮು. ಮಕ್ಕಳಿಗೆ ಒಂದು ಎಂಕರೇಜ್ಮೆಂಟ್ ಆಗ್ತು ಅಂತ ಹೇಳ್ತಾ ನಾನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗುರುತಮ್. ಹಾಂ ರಘು ಇರ ಹಾಂ ಓಕೆ ಗುರುತಮ್ ಆಡ್ದವ್ರು ಅವ್ರವ್ರೆ ಬರಬೇಕು. ಅದು ಆನ್ ಮಾಡಿ. ಪಾರ್ಟಿಸಿಪೇಟ್ ಯಾರ್ಯಾರು ಪಾರ್ಟಿಸಿಪೇಟ್ ದಯವಿಟ್ಟು ಬನ್ನಿ. ಉತ್ಸವ್ ಅವೇ ಬಾಪ ಬೇಗ ಬಪ್ಪ ಬೇಗ ಬೇಕು.
Vijay Kumar. Oh, what's his good name? Ajay Kumar. Vijay Kumar. Vijay Kumar. 6 o'clock batch. Morning. Vijay Ore, what's your age? Sorry to ask this question, but I want to ask. My age is 69. 69, and at the age of this, he plays badminton so well, so energetic. There are a lot of things to be taken from him. He health ಏನಂದು ಅಂದ್ರೆ what is the secret of your health? Regular exercise, walking and Thank you so much. There are a lot of things to be learned from him, lot of things to be taken from him. Thank you so much, sir. Raghuram. Johnson. Those who have participated. Shashank. DJ Phil Fuentes. ಹಾಗೆ ಮಣಿಶಂಕರ್ ಅವರು ಬರಲೇಬೇಕಾಗುತ್ತೆ. ಮಣಿಶಂಕರ್ ಹಾಗೆ ನಮ್ಮ ಸಿಟಿ ಶೂಟ್ ನಿರ್ದೇಶಕರಾದ ಪುರುಷೋತ್ತಮ್ ಬರಬೇಕು ಅಂತ ಕೇಳ್ಕೊಳ್ತೀನಿ. ಪುರುಷೋತ್ತಮ್ ಅವರು ನಮ್ಮ ಜೂನಿಯರು ನಮ್ಮ ಸಿಟಿ ಶೂಟ್ ಅಲ್ಲಿ ನಮ್ಮ ಕಮಿಟಿ ಮತ್ತು ನಮ್ಮ ಸಂಘದ ನಿರ್ದೇಶಕರಾಗಿದ್ದಾರೆ. ಆಕ್ಟಿವ್ ಮ್ಯಾನ್ ಇಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮತ್ತೆ ಹಾಗೆ ಅವರು ಮಿಸಸ್ ಕೂಡ ಬಂದು ಇವತ್ತು ಆಟ ಆಡಿದ್ದಾರೆ. ಅವರೆಲ್ಲ ಮಿಸಸ್ ಇರೋದು ಗೊತ್ತಾಗ್ತಾ ಇಲ್ಲ ಎಲ್ಲಿದ್ದಾರೆ ಅಂತ. ಸತತವಾಗಿ 3 ಗಂಟೆಯಿಂದ ಕಾಮೆಂಟ್ ಮಾಡ್ತಾರೆ ವಿಜಯ್ ಅವರು. ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ತಾರೆ. ಅವರು ಮಾತಾಡಿ ಗಂಟೆ ಹೋಗ್ಬಿಟ್ಟಿರ್ಬೇಕು. ಇವತ್ತೆಲ್ಲ ಮೂಲ ಇವ್ರಿಗೆ ದಿಷ್ಟ ಆಗ್ಬಿಡಿದೆ ಜಾಸ್ತಿ. ವಿಜಯ್ ಅವರಿಗೆ ದಿಷ್ಟ ಆಗಿದೆ. ಅವ್ರಿಗೆ ಮಾತಾಡಿ ಕಾಮೆಂಟ್ ಪಾಪ. ಮೆಡಲ್ ಕೊಡೋ ಇವ್ರ ಮೆಡಲ್ ಕೊಡಿ ಅವ್ರಿಗೆ. ವಿಜಯ್ ಅವ್ರ ಮೆಡಲ್ 2 ಮೆಡಲ್ ಕೊಡಿ ವಿಜಯ್ ಅವರಿಗೆ. ವಿಜಯ್ ಅವ್ರಿಗೆ 2 ಮೆಡಲ್ ಹಾಕಿ. ಥ್ಯಾಂಕ್ ಯು ವಿಜಯ್, ಚೆನ್ನಾಗಿ ನಡ್ಸ್ಕೊಟ್ಟಿದ್ದೀರಾ. ತುಂಬಾ ಖುಷಿ ಆಗಿತ್ತು. ಅವ್ರದ್ದು ಹಾಗೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.